ನಮಸ್ಕಾರ. ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ವಿಘ್ನ ನಿವಾರಕನಾದ ವಿನಾಯಕ ಈ ತಾಲೂಕಿನ ಎಲ್ಲ ಜನತೆಗೂ ಅವರ ಜೀವನದಲ್ಲಿರುವ ವಿಘ್ನಗಳನ್ನು ನಿವಾರಿಸಿ ಸುಖ, ಶಾಂತಿ, ನೆಮ್ಮದಿಯನ್ನು ನೀಡಲಿ ಅಂತ ಹೇಳ್ಬಿಟ್ಟು ಕೋರ್ಕೊಳ್ತೇನೆ. ಈಗ ನಾವು ಇವತ್ತಿನ ಸುದ್ದಿಗೋಷ್ಠಿಯ ಪ್ರಮುಖ ಉದ್ದೇಶ ಭಾನುವಾರ ನಡೆದಂತಹ ದೀರ್ಘ ಸುಮಂಗಲಿ ಭಾವದ ಯಶಸ್ಸಿನ ಬಗ್ಗೆ ಎಲ್ಲರಿಗೂ ಕೃತಜ್ಞತೆಗಳನ್ನು ಸಲ್ಲಿಸುವ ಉದ್ದೇಶ ಆಗಿದೆ. ಈ ದೀರ್ಘ ಸುಮಂಗಲಿ ಭಾವ ಅನ್ನೋದು ನಮ್ಮ ಅಣ್ಣನಾದ ನೀಲಕಂಠೇಗೌಡರ ಕನಸಿನ ಕೂಸಾಗಿತ್ತು. ಸುಮಾರು 15 ವರ್ಷದ ಹಿಂದೆ ಒಂದು ದೀಪಾವಳಿ ಹಬ್ಬದ ದಿವಸ ಪ್ರಪ್ರಥಮ ಬಾರವಾಗಿ ಇದೇ ತಾಯ್ಲೂರು ಭಾಗದಲ್ಲಿ ಅದನ್ನು ಪ್ರಾರಂಭ ಮಾಡಿದರು. ಆವಾಗ DCC ಬ್ಯಾಂಕ್ನ ಲೋನ್ಗಳ ಜೊತೆಯಲ್ಲಿ ತಾಯಂದಿರು, ಅಕ್ಕ ತಂಗಿಯರಿಗೆ ಮಡಿಲು ತುಂಬುವ ಕಾರ್ಯಕ್ರಮ ಅಂತ ಹೇಳ್ಬಿಟ್ಟು ತಾಯ್ಲೂರಲ್ಲೇ ಪ್ರಾರಂಭ ಮಾಡಿದರು. ಅದು ತದನಂತರ ನಮ್ಮ ಶಾಸಕರಾಗಿದ್ದಂತಹ ಕೊತ್ತೂರು ಮಂಜುನಾಥ್ ಅವರ ಸಹಕಾರದಿಂದ ಇಡೀ ತಾಲೂಕಿಗೆ ವಿಸ್ತರಿಸಿತ್ತು ಮತ್ತು ಯಶಸ್ವಿ ಕಾರ್ಯಕ್ರಮವಾಗಿತ್ತು. ಅದೇ ನಿಟ್ಟಿನಲ್ಲಿ ಆ ಕಾರ್ಯಕ್ರಮವನ್ನು ಸ್ವಲ್ಪ ಬದಲಾವಣೆ ಮಾಡಿ ದೀರ್ಘ ಸುಮಂಗಲಿ ಭವ ಎನ್ನುವ ಹೆಸರಿನಲ್ಲಿ ಕಾರ್ಯಕ್ರಮ ಮಾಡಬೇಕು ಅಂತ ಎಲ್ಲ ನಮ್ಮ ನಾಯಕರು ಮತ್ತು ನಮ್ಮ ಅಣ್ಣನವರು ಎಲ್ಲ ಸೇರಿ ಆದಿನಾರಾಯಣ ಅವರಿಗೆ ಮುಖಾಂತರ ಚರ್ಚೆ ಮಾಡಿದಾಗ ಅವರು ಸಂತೋಷವಾಗಿ ಒಪ್ಪಿ ಈ ತಾಲೂಕಿನಲ್ಲಿರುವ ಎಲ್ಲ ಅಕ್ಕ ತಂಗಿಯರಿಗೂ ಒಬ್ಬ ಮನೆ ಮಗನಾಗಿ, ತಮ್ಮನಾಗಿ, ಅಣ್ಣನಾಗಿ ಅರಿಶಿನ, ಕುಂಕುಮ, ಸೀರೆ, ಬಳೆ ಇತ್ಯಾದಿಗಳನ್ನು ಕೊಟ್ಟು ಅವರನ್ನು ಹರಿಸಬೇಕು ಮತ್ತು ಆ ಮೂಲಕ ಅವರು ಅವರ ಆಶೀರ್ವಾದವನ್ನು ಪಡಿಬೇಕು ಅಂತ ನಿರ್ಧರಿಸಿ ಕಾರ್ಯಕ್ರಮಗಳನ್ನು ಮೊಟ್ಟಮೊದಲ ಬಾರಿಗೆ ಶುರು ಮಾಡಲು ನಿರ್ಧರಿಸಿದರು. ಆ ಅಂಗವಾಗಿ ಪ್ರಪ್ರಥಮ ಬಾರಿಗೆ ಮುಳಬಾಗಿಲು ತಾಲೂಕಿನ ದೇವಮೂಲಿಯಾದ ಗಟ್ಟು ವೆಂಕಟರಮಣ ದೇವಸ್ಥಾನದಲ್ಲಿ ಕಾರ್ಯಕ್ರಮ ರೂಪಿಸುವುದಕ್ಕೆ ನಮ್ಮ ಅಣ್ಣ ಶ್ರಮಿಸುತ್ತಿದ್ದಾಗ ಅಕಾಲಿಕ ಮರಣವಾಯಿತು. ಸ್ವಲ್ಪ ಎಲ್ಲರೂ ನಮ್ಮ ನಾಯಕರು ವಿಚಲಿತರಾಗಿದ್ದರು. ಆದರೂ ಅವರ ಕನಸನ್ನು ಸಾಕಾರಗೊಳಿಸಬೇಕು ಅಂತ ಹೇಳ್ಬಿಟ್ಟು ನಾವೆಲ್ಲರೂ ಮತ್ತೆ ತೀರ್ಮಾನ ಮಾಡಿ ಗಟ್ಟುವಲ್ಲಿ ಮಾಡಿದರು. ತದನಂತರ ಅವರ ಏನು ಇಚ್ಛೆ ಇತ್ತು ತಾಯ್ಲೂರಲ್ಲಿ ಬೃಹದಾಕಾರವಾಗಿ ಮಾಡಬೇಕು ಅಂತೇಳಿ ತೀರ್ಮಾನ ಇತ್ತು. ಅದರಂತೆ ತಾಯ್ಲೂರಲ್ಲಿ ಮಾಡಬೇಕು ಅಂತ ಹೇಳ್ಬಿಟ್ಟು ಅಂದಾಗ ನಮ್ಮ ನಾಯಕರಾದ ಆದಿನಾರಾಯಣರವರು ಆ ಕಾರ್ಯಕ್ರಮದ ಉಸ್ತುವಾರಿಯನ್ನು ಮತ್ತು ನಿರ್ವಹಣೆಯನ್ನು ನನಗೆ ಜವಾಬ್ದಾರಿ ವಹಿಸಿದರು. ಆ ಜವಾಬ್ದಾರಿಯನ್ನು ನಾನು ನಮ್ಮ ಎಲ್ಲ ನಾಯಕರು ಇಲ್ಲಿ ಸೇರಿರೋರು ಮತ್ತು ಎಲ್ಲ ನಾಯಕರ ಮುಖಾಂತರ ಸಕ್ರಮವಾಗಿ ಮಾಡಿ ಯಶಸ್ವಿ ಮಾಡಿದ್ದೀವಿ ಅಂತ ಒಂದು ಭಾವನೆ ಇದೆ ನನಗೆ. ಈ ಒಂದು ಜವಾಬ್ದಾರಿಯನ್ನು ನಮಗೆ ವಹಿಸಿಕೊಟ್ಟಂತಹ ಆದಿನಾರಾಯಣ ಮತ್ತು ಅವರ ಕುಟುಂಬಕ್ಕೆ ದೇವರು ಒಳ್ಳೆಯದು ಮಾಡಲಿ, ಅವರಿಗೆ ಮುಂದಿನ ರಾಜಕೀಯ ಭವಿಷ್ಯ ಒಳ್ಳೆಯದಾಗಲಿ, ಉಜ್ವಲವಾಗಲಿ ಅಂತ ಬಯಸ್ತೇನೆ. ನನ್ನ ಈ ತಾಯ್ಲೂರಿನಲ್ಲಿ ಕಾರ್ಯಕ್ರಮ ಈ ದೀರ್ಘ ಸುಮಂಗಲಿ ಮಾಡುವಾಗ ಒಂದು ಸವಾಲಿತ್ತು. ಒಂದನೇದಾಗಿ ಬಯಲು ಪ್ರದೇಶದಲ್ಲಿ ಮಾಡ್ತಾಯಿದ್ವಿ, ಎರಡನೇದಾಗಿ ಮಳೆ. ಈ ಎರಡನ್ನೂ ಮೆಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋದಕ್ಕೆ ನನ್ನೊಂದಿಗೆ ಹೆಗಲು ಕೊಟ್ಟು ಸಲಹೆ ಸೂಚನೆಗಳನ್ನು ಕೊಟ್ಟಂಥ ನಮ್ಮ ಹಿರಿಯರಾದ ರಾಮಲಿಂಗಾರೆಡ್ಡಿ ಅವ್ರಿಗೂ ಮತ್ತು ನನಗೆ ಕಾರ್ಯಕ್ರಮದ ಎಲ್ಲ ಜೊತೆಯಲ್ಲೂ ಇದ್ದಂತಹ ರಾಜೇಂದ್ರ ಗೌಡರು, ಗುಜ್ನಳ್ಳಿ ಮಂಜುನಾಥ್ ಮುಂತಾದವರಿಗೆ ನಾನು ನಿಮ್ಮ ಮೂಲಕ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಮುಖ್ಯವಾಗಿ ಇದು ಕೇಂದ್ರ ಭಾಗವಾದ ತಾಯ್ಲೂರಿನಲ್ಲಿ ಮಾಡಿದಾಗ ತಾಯ್ಲೂರು ಭಾಗದ ನಮ್ಮ ರಂಗಪ್ಪ ಆಗ್ಬೋದು, ಕೃಷ್ಣಮೂರ್ತಿ ಅವರಾಗ್ಬೋದು, ಅಧ್ಯಕ್ಷರಾದಂಥ ಪದ್ಮಮ್ಮನವರಾಗ್ಬೋದು, ಸದಸ್ಯರಾಗ್ಬೋದು, ಮತ್ತು ಅತಾವುಲ್ಲಾ, ಅಸ್ಲಾಂ ಅವರು, ಹರಿ ಅವರು, ಪಳನಿಯವರು, ಮತ್ತು ರಾಘವೇಂದ್ರ, ಮತ್ತು ನಮ್ಮ ಜ್ಞಾನೇಶ್ ಬಾಬು ಅವರು, ನಾಗಭೂಷಣರವರು, ಇವರೆಲ್ಲರೂ ಸಹಕಾರ ಕೊಟ್ಟರು ಇಲ್ಲಿ. ಅದೇ ರೀತಿಯಾಗಿ ಮತ್ತು ನಮ್ಮ ಎಮ್ಮೆನತ ಪಂಚಾಯತಿಗೆ ಬಂದಾಗ ಎಮ್ಮೆನತ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತಹ ಸುಮಿತ್ರಾ ಹನುಮಪ್ಪನವರು, ಉಪಾಧ್ಯಕ್ಷರಾದಂಥ ಕಾವೇರಿ ರವಿ ಅವರು, ಮತ್ತು ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರು, ನಾಗರಾಜ್ ರೆಡ್ಡಿ ಅವರು, ಮತ್ತು ನಮ್ಮ ಕನ್ನತ ಗ್ರಾಮದಲ್ಲಿ ರಮೇಶು, ಬಂಗಾರಪ್ಪ, ನಾರಾಯಣ ಸ್ವಾಮಿ, ಮಂಜು ಇಂಥದವರೆಲ್ಲ ಸಹಕಾರ ಕೊಟ್ಟರು. ಅದೇ ರೀತಿ ನಮ್ಮ ಗೊಟ್ಕುಂಟೆಯಲ್ಲಿ ಕೃಷ್ಣ, ರಾಮಚಂದ್ರಪ್ಪ, ಐದ್ಲಾಪುರದಲ್ಲಿ ಮಂಜು, ಸುರೇಶು, ನಾಗರಾಜಪ್ಪ, ಜೋಗಲ್ ಕಾಸ್ಟಿಯಲ್ಲಿ ಜಫ್ರುಲ್ಲಾರವರು, ನಾರಾಯಣ ಸ್ವಾಮಿಯವರು, ಕನಸಂದ್ರದಲ್ಲಿ ರಾಧಾ, ನಾರಾಯಣಪ್ಪ, ಆಟೋ ರಮೇಶು, ಗಂಟಪ್ಪ ಇವರೆಲ್ಲ ಸಹಕಾರ ಇತ್ತು. ಅದೇ ರೀತಿ ಕರಡಗೂರಿನಲ್ಲಿ ನಮ್ಮ ಸತೀಶ್ ಇತ್ತು. ಹಾಗೆ ನಮ್ಮ ರಾಮರಾಯಣ ಕೋಟೆಯಲ್ಲಿ ಮಣಿ, ಹರಿ, ನಾರಾಯಣ ಸ್ವಾಮಿ, ಹತ್ಕುಂಟೆಯಲ್ಲಿ ಮಾಸ್ಕೋ ಮುಂತಾದವರ ಸಹಕಾರ ಇತ್ತು. ಇದರ ಜೊತೆಗೆ ನಮ್ಮ ಶೇಷಾಪುರದಲ್ಲಿ ಭಾಸ್ಕರ ಮತ್ತು ಬಾಬು ಇಂಥವ್ರ ಸಹಕಾರ ಇತ್ತು. ಆಗ ಕೊರವೇನೂರಿನಲ್ಲಿ ನಾರಾಯಣಪ್ಪ ಅವರ ಸಂಪೂರ್ಣ ಸಹಕಾರ ಇತ್ತು. ಆಮೇಲೆ ಬರ್ತಾ ನಮ್ಮ ದೂಲಪಲ್ಲಿ ಪಂಚಾಯತಿಗೆ ಬಂದರೆ ಹಿರಿಯರಾದ ರಾಮಕೃಷ್ಣಪ್ಪನವರು, ಸಿ ರವಿ ಅವರು, DMR ರವಿ ಅವರು,
ನಮ್ಮ ಬೈರಸಂದ್ರದಲ್ಲಿ ತಾಯಪ್ಪನವರು, ಕೃಷ್ಣಪ್ಪ, ಮತ್ತು ಬೀವಸಹಳ್ಳಿಯಲ್ಲಿ ನಮ್ಮ ರಮೇಶು, ವೆಂಕಟರಾಮಪ್ಪನವ್ರದ್ದು ಸಹಕಾರ ಇತ್ತು. ಗಡ್ಡಂಚಿನೇಪಲ್ಲಿಯಲ್ಲಿ ಶ್ರೀನಿವಾಸು, ರಾಮಮೂರ್ತಿ ನಾಯ್ಡು, ಮತ್ತು ನಮ್ಮ ಅಬ್ಬೆಹಳ್ಳಿಯಲ್ಲಿ ಇವರು ಸುಬ್ರಹ್ಮಣ್ಯ ರೆಡ್ಡಿ, ಅಮಾನ್ ಅವರ ಸಹಕಾರ ಇತ್ತು. ಮತ್ತು ಯಲ್ಚೇಪಲ್ಲಿಯಲ್ಲಿ ವೆಂಕೋಬ್ರಾವು, ವೆಂಕೋಬ್ರಾವು, ಸುಬ್ರಹ್ಮಣಿ ಇವರೆಲ್ಲ ಸಹಕಾರ ಇತ್ತು. ಮತ್ತು ಮೋತ್ಕಪಲ್ಲಿಗೆ ಬಂದರೆ ನಮ್ಮ ಶಿವಪ್ರಕಾಶ್ ಅಣ್ಣವರು, ಸುರೇಶ್ ಅಣ್ಣವರು, ಸುಭಾಷ್ ಗೌಡರು, ಇವರ ಜೊತೆಗೆ ನಮ್ಮ ಕೊಂಡೆಹಳ್ಳಿಯಲ್ಲಿ ಸುಬ್ಬು ಸುಬ್ಬು ಮತ್ತು ರವಿ ಅವ್ರದ್ದಿತ್ತು. ಸಮರ್ಸನಹಳ್ಳಿಯಲ್ಲಿ ರವಿ ಅವ್ರದ್ದಿತ್ತು. ಸುಣ್ಣಂಗೂರಲ್ಲಿ ಅಮರಪ್ಪ, ಸದಾ ಮತ್ತು ಬಾಬು ಅವರ ಸಹಕಾರ ಇತ್ತು. ಮತ್ತು ಮದ್ದೇರಿಗೆ ಬಂದಾಗ ಬಾಲಪ್ಪ ಅವ್ರದ್ದು, ಶಂಕರಪ್ಪ ಅವ್ರದ್ದು ಸಹಕಾರ ಇತ್ತು. ಕುಪ್ಪಂಪಾಳ್ಯಕ್ಕೆ ಬಂದಾಗ ನಮ್ಮ ಆನಂದ್ ಬಾಬು ಅವರು, ಮೆಂಬರ್ಗಳಾದಂತಹ ರೆಡ್ಡಪ್ಪ, ಗಿರೀಶು ಇವರೆಲ್ಲರ ಸಹಕಾರ ಇತ್ತು. ಹೀಗಾಗಿ ಮತ್ತು ತಾಯ್ಲೂರಲ್ಲಿ ಹೇಳಬೇಕು ಅಂದರೆ ಮುಖ್ಯವಾಗಿ ಇಲ್ಲಿ ನಮ್ಮ ಮಳೆ ಬಂದು ಇದಾದಾಗ ಅಯ್ಯಪ್ಪ, ಅಂಬರೀಷು ಇವರೆಲ್ಲ ನಮಗೆ ವಿಪರೀತವಾದಂಥ ಸಾಥ್ ಕೊಟ್ಟು ಅಲ್ಲಿ ಕೆಲಸ ಮಾಡಿ ನಾವು ಕಾರ್ಯಕ್ರಮನ ಯಶಸ್ವಿ ಮಾಡಬೇಕು ಅಂತಂದರೆ ಅವರೆಲ್ಲ ಪಾತ್ರ ಇತ್ತು. ಇದ್ರ ಜೊತೆಗೆ ನಮ್ಮ ತಾಲೂಕಿನ ಮಹಿಳಾ ಘಟಕದವರು, ಲೇಬರ್ ಸೆಲ್ನವರು, ಪೇರೆಂಟಲ್ ಬಾಡಿಯವರು, NSU ಅವರು, ಅದೇ ಕಾರ್ಮಿಕ ವಿಭಾಗ ಲೇಬರ್ ಸೆಲ್ಲು ಎಲ್ಲ ಸಂಘ ಸಂಸ್ಥೆಯವರು ಸಹಕಾರ ಕೊಟ್ಟಿದ್ದರು. ಈ ಕಾರ್ಯಕ್ರಮ ಯಶಸ್ವಿ ಮಾಡೋದಕ್ಕೆ ಸಾಥ್ ಕೊಟ್ಟಂಥ ನಮ್ಮ ಎಲ್ಲ ತಾಲೂಕಿನ ಮುಖಂಡರು, ನಮ್ಮ ದೀರ್ಘ ಸುಮಂಗಲಿ ಭಾವದಲ್ಲಿ ಪಾಲ್ಗೊಂಡಂಥ 4 ಪಂಚಾಯತಿಗಳ ಎಮ್ಮೆನತ್ತ, ಮೋತ್ಕಪಲ್ಲಿ, ದೂಲಪಲ್ಲಿ, ತಾಯ್ಲೂರು ಈ ಎಲ್ಲ ಗ್ರಾಮ ಪಂಚಾಯತಿಗಳ ಎಮ್ಮೆನತ್ತ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ಸುಮಿತ್ರಮ್ಮ, ಹನುಮಪ್ಪ, ಕಾವೇರಿ ರವಿ ಅವರು, ಮೋತ್ಕಪಲ್ಲಿ ಕಸ್ತೂರಿ ರವಿ ಅವರು, ಮತ್ತು ಮೋತ್ಕಪಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ಬಾಬುರೆಡ್ಡಿ ಮತ್ತು ಎಲ್ಲ ಸದಸ್ಯರಿಗೂ, ತಾಯ್ಲೂರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಪದ್ಮಮ್ಮ ಮತ್ತು ಎಲ್ಲ ಸದಸ್ಯರಿಗೂ ನಾವು ಈ ಕಾರ್ಯಕ್ರಮದ 4 ಗ್ರಾಮ ಪಂಚಾಯತಿ ಎಲ್ಲ ನಾಯಕರ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತೇನೆ. ಮತ್ತು ಈ ಕಾರ್ಯಕ್ರಮದಲ್ಲಿ ಸುಮಾರು 10,000 ಜನ ಊಟ ಮಾಡಿದರು. ಈ ಊಟದ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಉಸ್ತುವಾರಿ ವಹಿಸ್ಕೊಂಡಿದ್ದಂತಹ ನಮ್ಮ ಮೇಲಾಗಣಿ ಸುಕುಮಾರು, ನಾಗಭೂಷಣ, ಗೊಟ್ಕುಂಟೆ ಕೃಷ್ಣಪ್ಪ, ಇವ್ರ ಜೊತೆಗೆ ಸನ್ಯಾಸಪಲ್ಲಿ ರಾಮಚಂದ್ರ ಹಾಗೂ ಚೋಟು ಸಾಬು ಇವ್ರಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೇನೆ. ಮತ್ತು ಇದನ್ನು ಪ್ರಚಾರ ಮಾಡಿದಂಥ ಪತ್ರಕರ್ತ ಮಿತ್ರರಾದ ತಮಗೂ, ಆರಕ್ಷಕ ಇಲಾಖೆಯವರಿಗೂ ಎಲ್ಲರಿಗೂ ನಾನು ನಮಸ್ಕರಿಸ್ತಾ ಈ ಒಂದು ಸಹಕಾರ ಕೊಟ್ಟು ಯಶಸ್ವಿಯಾಗಿದ್ದಕ್ಕೆ ನಮ್ಮೆಲ್ಲರಿಗೂ ಸಂತೋಷ ಆಗಿ ನಮ್ಮ ಈ ಕಾರ್ಯಕ್ರಮದ ರೂವಾರಿಗಳಾದಂತಹ ಆದಿನಾರಾಯಣ ಅವರಿಗೆ ಅಭಿನಂದನೆಗಳು ತಿಳಿಸಬೇಕು. ಈ ಕಾರ್ಯಕ್ರಮದಲ್ಲಿ ದುಡಿದ ಎಲ್ಲರನ್ನೂ ಸ್ಮರಿಸಬೇಕು. ಇಲ್ಲಿ ಕೆಲವು ಹೆಸರುಗಳು ಮರ್ತಿದ್ರೆ ನಾನು ನಿಮ್ಮ ಕ್ಷಮೆಯನ್ನು ಕೋರ್ತಾ ಎಲ್ರಿಗೂ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋದಕ್ಕೆ ಸಹಕರಿಸಿದ ಎಲ್ರಿಗೂ ನಾನು ಶಿರಸು ವಹಿಸಿ ನನ್ನ ನಮಸ್ಕಾರಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ.